ನಮಸ್ಕಾರ ಗುರು. ಎಲ್ಲರೂ ಹೆಂಗಿದ್ದೀರಿ? ಚೆನ್ನಾಗಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ. ಏನಪ್ಪ ವಿಡಿಯೋ ಮಾಡ್ತಿರೋ ಉದ್ದೇಶ ಅಂದ್ರೆ RCB ಫೈನಲ್ಗೆ ರೀಚ್ ಆಗುತ್ತಾ ಇಲ್ವಾ ಅಂತ ಈ ವಿಡಿಯೋ ಮಾಡ್ತಿದ್ದೀನಿ. RCB ಈ ಆಡ್ತಿರೋ ರೀತಿ ನೋಡಿದ್ರೆ RCB ಫೈನಲ್ ಹೋಗೋದು ತುಂಬ ಕಷ್ಟ ಇದೆ. RCB 4 ಮ್ಯಾಚ್ ಆಡೈತಿ. 4 ಮ್ಯಾಚಲ್ಲಿ 1 ಮ್ಯಾಚ್ ಗೆದ್ದೈತಿ, ಇನ್ನು 3 ಮ್ಯಾಚು ಸೋತೈತಿ. ಈಗ ಆಡ್ತಿರೋದು ನೋಡಿದ್ರೆ ಈ ಸಲ ಫೈನಲ್ ಹೋಗೋದು ನಮ್ಮ ಕನಸಿನ ಮಾತು. RCB ಅಭಿಮಾನಿಗಳು ತುಂಬ ಬೇಜಾರಾಗೈತಿ. ಈ ಸಲ RCB ಫೈನಲ್ ಹೋಗೋದು ತುಂಬ ಕಷ್ಟ ಐತಿ. ಈ ಸತತ ಸೋಲುಗಳಿಂದ RCB ಕಂಗೆಟ್ಟು ಹೋಗೈತಿ. ಇದರಿಂದ RCB ಅಭಿಮಾನಿಗಳು ತುಂಬ ದುಃಖ ತಂದೈತಿ. ಅದರಲ್ಲಿ ಫೈನಲ್ ಹೋಗೋದಂತರೂ ನಮ್ಮ ಕನಸಿನ ಮಾತು ಆಗ್ಬಿಟ್ಟದ. ಯಾಕಂದ್ರೆ ಏನು ರನ್ ರೇಟ್ ನೋಡಿದ್ರೆ ನಮ್ಮದು ಮೈನಸ್ನಲ್ಲಿದೆ. ಇದು -700-800 ಐತಿ. ಅದರಲ್ಲಿ ಆದರೂ ನಮ್ಮ RCB ರನ್ ರೇಟ್ ಒಂದು ಚೆನ್ನಾಗಿತ್ತು. ಮ್ಯಾಚ್ ಸೋತರು ಮೇಲೆ ಹೋದರೂ ಬರ್ತೈತೆ ಅಂತ ಚಾನ್ಸಸ್ ಇರ್ತಿತ್ತು. ಆದರೆ ಈಗ ನೋಡಿದ್ರೆ ರನ್ ರೇಟಲ್ಲಿ 700-800 ರನ್ ರೇಟ್ ಮೈನಸ್ ಐತಿ. ಇದರಿಂದ ನಮ್ಮ RCB ಫೈನಲ್ ಹೋಗೋದು ತುಂಬ ಕಷ್ಟ ಐತಿ. ಅದರಲ್ಲಿ ಫೈನಲ್ ಹೋಗ್ಬೇಕಾದ್ರೆ ಯಾವ ರೀತಿ ಏನು ಮಾಡಬೇಕಪ್ಪ ಅಂದ್ರೆ ನಮ್ಮ RCB ಬ್ಯಾಟಿಂಗ್ ಇದ್ದರೆ ಬೌಲಿಂಗ್ ಇರಲ್ಲ, ಬೌಲಿಂಗ್ ಇದ್ದರೆ ಬ್ಯಾಟಿಂಗ್ ಇರಲ್ಲ. ಈ ರೀತಿ ನಡೆದೈತಿ ನಮ್ಮ ಟೀಮ್. ಈ ಒಂದು ಮ್ಯಾಚಲ್ಲಿ ಬೌಲಿಂಗ್ ಸರಿಯಾಗಿ ಹಾಕಿದ್ರೆ ಒಂದು ಮ್ಯಾಚಲ್ಲಿ ಬ್ಯಾಟಿಂಗ್ ಸರಿಯಾಗಿ ಆಡೋದಿಲ್ಲ. ಒಂದು ಮ್ಯಾಚಲ್ಲಿ ಬ್ಯಾಟಿಂಗ್ ತುಂಬ ಚೆನ್ನಾಗಿ ಆಡಿದ್ರೆ ಬೌಲಿಂಗ್ ಸರಿಯಾಗಿಲ್ಲ. ಈ ರೀತಿ ನಮ್ಮ RCB ಒಂಥರ ಲಕ್ ಟೀಮ್ ಆಗಿಬಿಟ್ಟಿದೆ. ಯಾವ ಟೀಮು ಯಾವ ಪ್ಲೇಯರು ಯಾವಾಗ ಫಾರ್ಮಿಗೆ ಬರ್ತಾನೋ ಯಾವಾಗ ಫಾರ್ಮಿಗೆ ಬರಲ್ಲೋ ಒಂದು ಗೊತ್ತಾಗ್ತಿಲ್ಲ. ಈಗ ಮ್ಯಾಕ್ಸ್ವೆಲ್ ಅಂದರು 1 ಬಾಲಿಗೆ ಡಕ್ಕಾಗಿ ಹೊಂಟಾರ. ಮ್ಯಾಕ್ಸ್ವೆಲ್ ನಿತ್ತಾಡಲಾಗ್ಯಾರ ಹೋದ ವರ್ಷ ನಂಗೆ. ಈ ವರ್ಷ ಮ್ಯಾಕ್ಸ್ವೆಲ್ ತುಂಬ ಚೆನ್ನಾಗಿ ನಿತ್ತಾಡಿ ತುಂಬ ಒಳ್ಳೆ ರನ್ ಮಾಡಬೇಕು ಅಂದಾಗ ಫೈನಲ್ ಹೋಗೋ ಚಾನ್ಸಸ್ ಇರೈತಿ. ಫ್ಯಾಫ್ ಡು ಪ್ಲೆಸಿಸ್ ಅವರು ಒಳ್ಳೆ ಪವರ್ ಪ್ಲೇಯರ್ದಲ್ಲಿ ಚೆನ್ನಾಗಿ ಆಡಬೇಕು. ಅವರು ಚೆನ್ನಾಗಿ ಆಡ್ತಿಲ್ಲ. ಮತ್ತು ನಮ್ಮ ದಿನೇಶ್ ಕಾರ್ತಿಕ್ ಆಗಿರ್ಬೋದು ಫಿನಿಶ್ ಮಾಡ್ತಿದ್ದಾರೆ. ಮತ್ತು ಇನ್ನು ಅನುಜ್ ರಾವತ್ ಮತ್ತು ಪಟ್ಟಿದಾರ ಅವರಿಗೆಲ್ಲ ತೆಗೆದು ಆಲ್ರೌಂಡ್ರ್ ಪ್ಲೇಯರ್ಗಳಿಗೆ ಹಾಕ್ಕೋಬೇಕು. ಬೆಂಕಿ ಪ್ಲೇಯರ್ಗಳು ಅದಾರ ಆಲ್ರೌಂಡ್ರ್ ನಮ್ಮ RCB ಟೀಮಲ್ಲಿ. ನೋಡ್ಬೋದು ನೀವು ಆಲ್ರೌಂಡ್ರ್ ಪ್ಲೇಯರ್ 2-3 ತುಂಬ ಚೆನ್ನಾಗಿರೋ ಆಲ್ರೌಂಡ್ರ್ ಪ್ಲೇಯರ್ ಅದಾರ. ಮತ್ತು ಬೌಲಿಂಗಲ್ಲಿ ನಮ್ಮ ಕನ್ನಡಿಗ ಆದಂಥ ವಿಜಯ್ ಕುಮಾರ್ ಅದಾರ. ಅವರಿಗೆ RCB ಪ್ಲೇಯಿಂಗ್ 11ನಲ್ಲಿ ಚಾನ್ಸ್ ಕೊಟ್ಟು ತುಂಬ ಚೆನ್ನಾಗಿ ಬೌಲಿಂಗ್ ಮಾಡ್ತಾರೆ. ಅವ್ರಿಗೆ ಚಾನ್ಸ್ ಕೊಟ್ಟು ಬೌಲಿಂಗ ಇನ್ನಷ್ಟು ಸ್ಟ್ರಾಂಗ್ ಮಾಡಿಕೊಂಡು RCB ಇನ್ನು ಮುಂಬರುವ ಮ್ಯಾಚ್ಗಳಲ್ಲಿ ಇಷ್ಟು ಮ್ಯಾಚ್ಗಳು ಗೆದ್ದಿದೆ. ಆದರೆ ನಮ್ಮ ಫೈನಲ್ಗೆ ಹೋಗೋದು ತುಂಬ ಖಚಿತ. ಆದರೆ ಕಷ್ಟದ ಸಂಗತಿ ಏನಂದ್ರೆ ಮ್ಯಾಚ್ ಇಷ್ಟು ಗೆದ್ದಬೇಕಂದ್ರೆ ನಮ್ಮ ಟೀಮು ಸ್ಟ್ರಾಂಗ್ ಆಗಿರಬೇಕು. ಅದರಿಂದ ತುಂಬ ಸ್ಟ್ರಾಂಗಾಗಿ ಟೀಮ್ ಕಟ್ಟೋದು, ಮ್ಯಾಚ್ ಗೆಲ್ಲೋ ಭರವಸೆನ ಮೂಡಿಸಿ ಇನ್ನು ಉಳಿದ ಎಲ್ಲ ಮ್ಯಾಚ್ಗಳನ್ನು RCB ಗೆಲ್ಲನ್ನಿ. ಇದೇ ರೀತಿ ಆಡಿದ್ರೆ ನಮ್ಮ ಫೈನಲ್ ಹೋಗೋದು ತುಂಬ ಕಠಿಣ ಐತಿ. ಈ ಮುಂದಿನ ಮ್ಯಾಚ್ ಆದರೂ ಇನ್ನು ಟೀಮ್ ಚೇಂಜ್ ಮಾಡಿ ಒಳ್ಳೊಳ್ಳೆ ಆಲ್ರೌಂಡರ್ ಪ್ಲೇಯರ್ಗಳು ಹಾಕ್ಕೊಂಡು ಇವು ಆಳರ ಪ್ಲೇಯರ್ಗಳು ಎಲ್ಲ ಅನುಜ್ ರಾವತ್ ಆಗಿರ್ಬೇಕು, ಪಟ್ಟಿದಾರ ಆಗಿರ್ಬೋದು, ಇವ್ರಿಗೆಲ್ಲರಿಗೆ ತೆಗೆದು ಒಳ್ಳೊಳ್ಳೆ ಪ್ಲೇಯರ್ಗಳು ಹಾಕ್ಕೊಂಡು ನಮ್ಮ ವಿಜಯ್ ಕುಮಾರ್ ಕನ್ನಡಿಗ ಅಂತ ಅವ್ನಿಗೆ ಹಾಕ್ಕೊಂಡು ಮತ್ತು ಫ್ಯಾಫ್ ಡು ಪ್ಲೆಸಿಸ್ ಅವರು ನಿತ್ತಾಡಬೇಕು. ಮತ್ತು ಮ್ಯಾಕ್ಸ್ವೆಲ್ ಅವರು ಬಂದು ಫಸ್ಟ್ನೇ ಬಾಲ್ಗೆ ಹೊಡೆಯೋಕೆ ನೋಡ್ತಾರೆ. ಅದರಿಂದ ಸ್ವಲ್ಪ ನಿತ್ತಾಡಿ ಬಾಲ್ ಯಾಕೆ ಬರ್ತಿದೆ ಅಂತ ನೋಡಿ ಆಮೇಲೆ ಹೊಡೆದ್ರೆ ತುಂಬ ಚೆನ್ನಾಗಿರುತ್ತೆ. ಮತ್ತೆ ಸಿಗ್ತೀನಿ ಮುಂದಿನ ನೋಡೋದಲ್ಲಿ. ಜೈ ಹಿಂದ್.